ಈ ಸ್ಫಟಿಕ ಕಟ್ಟಿದ ಮೇಲೆ ಅವರಿಗೆ ಒಂದೇ ದಿನದಲ್ಲಿ ಎಷ್ಟೆಲ್ಲ ಸಾಲ ತೀರಿಸಿದ್ದಾರೆ ಹೇಗೆ ಅನ್ನೋದು ಈ ವಿಡಿಯೋ ಅವರಾಗೆ ಖುದ್ದು ಹೇಳ್ತಾ ಇದ್ದಾರೆ. ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತದೆ. ಒಂದೇ ಒಂದು ವಾಯ್ಸ್ ಮೆಸೇಜ್ ಕೇಳಿ ಅವರ ರಿವ್ಯೂ ಹೇಗಿದೆ ಅಂತ. ನಮಸ್ಕಾರ ಸಿಸ್ಟರ್, ನಮಗೆ ತುಂಬ ಒಳ್ಳೇದಾಗ್ತಿದೆ ಸಿಸ್ಟರ್. ನೀವು ಕಳಿಸ್ಕೊಟ್ಟಿರ್ತಕ್ಕಂಥ ಈ ಸ್ಫಟಿಕ ಕಟ್ಟಿದ ಮೇಲೆ ನಮಗೆ ತುಂಬಾ ಒಳ್ಳೆಯದಾಗಿದೆ. ನಾವು ಡಿಸೆಂಬರಲ್ಲೇ ಕಟ್ಕೊಂಡಿದ್ದೀವಿ ಸಿಸ್ಟರ್. 1 ಮಂತ್ ಒಳಗಡೆ ನಮ್ಗೆ ರಿಸಲ್ಟ್ ಪಕ್ಕ ಆಗಿದೆ ಸಿಸ್ಟರ್. ನಾವು ಸ್ವಲ್ಪ ಬಂಗಾರ ಅಡ ಇಟ್ಟಿದ್ದೀವಿ, ಆ ಬಂಗಾರನೂ ಕೂಡ ನಾವು ಬಿಡಿಸ್ಕೊಂಡಿದ್ದೀವಿ. ಆಮೇಲೆ ಒಂದೇ ದಿನದಲ್ಲಿ ನಾವು 3 ಲಕ್ಷ ಸಾಲವನ್ನು ತೀರಿಸ್ಕೊಂಡಿದ್ದೀವಿ. ಅದು ಎಷ್ಟು ಚಮತ್ಕಾರ ರೀತಿ ಆಗಿದೆ ಅಂದರೆ ನಾನು ನಂಬಕ್ಕೆ ಆಗ್ತಾರೆ ಸಿಸ್ಟರ್. ಇದೆಲ್ಲ ನಿಮ್ಮಿಂದ ಆಗಿದೆ. ತುಂಬ ಥ್ಯಾಂಕ್ಸ್ ಸಿಸ್ಟರ್. ನೀವು ನನ್ನ ಸಿಸ್ಟರ್ ಆಗಿ ನೀವು ನಿಂತು ನನಗೆ ಹೆಲ್ಪ್ ಮಾಡಿರೋ ಸಿಸ್ಟರ್. ಭಾಳ ಧನ್ಯವಾದಗಳು ಸಿಸ್ಟರ್. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗ್ತದೆ ಸಿಸ್ಟರ್ ನಮಗೆ ನಿಜವಾಗ್ಲೂ. ಇದೇ ರೀತಿ ಎಲ್ಲರೂ ನಿಮ್ಮ ಹತ್ರ ಈ ಸಜೆಷನ್ ತೊಗೊಂಡು ಅವರು ಅಳವಡಿಸ್ಕೊಳ್ಳಿ ಅಂತ ನಮ್ಮ ಆಸೆ ಸಿಸ್ಟರ್. ಅವ್ರಿಗೂ ಒಳ್ಳೇದಾಗಲಿ. ಎಷ್ಟೋ ಜನ ಎಷ್ಟೋ ಕಷ್ಟದಲ್ಲಿ ಇದ್ದಾರೆ ಸಿಸ್ಟರ್, ಅವ್ರಿಗೂ ಒಳ್ಳೇದಾಗಲಿ ಸಿಸ್ಟರ್. ತುಂಬ ಥ್ಯಾಂಕ್ಸ್. ಇನ್ನೂ ನಾವು ನಿಮ್ಮ ಹತ್ರ ತುಂಬಾ ಸಜೆಷನ್ ತೊಗೋಬೇಕಂತ ಅಂದ್ಕೊಂಡಿದ್ದೀವಿ ಸಿಸ್ಟರ್. ಪೌಡರ್ ಹಾಕಿ ಮನೆ ಒರೆಸ್ಕೊಳ್ಳೋದು ಅದೆಲ್ಲ ಏನು ಸಜೆಷನ್ ಕೊಟ್ಟಿದ್ದೀರಾ, ಅದು ತುಂಬಾ ಹೆಲ್ಪ್ ಆಗ್ತಿದೆ ಸಿಸ್ಟರ್ ನಮಗೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಹಲೋ ಸಿಸ್ಟರ್, ನಮಸ್ತೆ. ನೀವು ಕೊಟ್ಟಿದ್ದು ಪ್ರಾಡಕ್ಟ್ ನಾಳೆಗೆ 7 ಡೇಸ್ ಆಗುತ್ತೆ. ನೀವು ಯಾವ ಥರ ಅದನ್ನು ಕಟ್ಟಿ ಪ್ರತಿದಿನವೂ ಇದು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಹೇಳಿದ್ರಲ್ಲ, ಸಾಲ್ಟು ಮತ್ತು ಅದು ಸ್ಫಟಿಕ ಪೌಡ್ರ್ ಯೂಸ್ ಮಾಡಿ. ಸೊ ಹಾಗೆಯೇ ನಾನು ಮಾಡ್ಕೊತ ಬಂದಿದ್ದೀನಿ. ಇವಾಗ ಟುಮಾರೋ ಈಸ್ ಅ ಲಾಸ್ಟ್ ಡೇ, ಸೊ ದ್ಯಾಟ್ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಅದಕ್ಕೇನಾದರೂ ಸ್ಪೆಷಲ್ ರೆಮಿಡೀಸ್ ಏನಾದರೂ ಇದ್ದರೆ ನನಗೆ ಹೇಳ್ಬೋದು ವಾಯ್ಸ್ ಮೆಸೇಜ್ ಮೂಲಕ. ಆ್ಯಂಡ್ 7 ಡೇಸ್ ಮುಗಿದಾದ್ಮೇಲೆ ಯಾವ ಥರ ಏನು ಮಾಡಬೇಕು ಅಂತ ಪ್ಲೀಸ್ ತಿಳಿಸಿ. ಬಟ್ ಇವಾಗ 7 ಡೇಸಲ್ಲಿನೇ ಐ ಥಿಂಕ್ ನನಗಂತೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಸೊ ಖುಷಿನೂ ಆಗ್ತಾಯಿದೆ. 7 ಡೇಸಲ್ಲಿನೇ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಆಗ್ತಾಯಿದೆ, ಅದಕ್ಕೆ ಖುಷಿಯಿಂದನೇ ಆಗ್ತಾಯಿದೆ ಅಂತ ಹೇಳ್ತೀನಿ. ಸೊ ತುಂಬಾ ಖುಷಿ ಆಯಿತು. ಯಾಕಂದರೆ ನಾನು ಆರ್ಗ್ಯಾನಿಕ್ ಪ್ರಾಡಕ್ಟ್ದು ಕಾಸ್ಮೆಟಿಕ್ದು ಆನ್ಲೈನ್ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮುಖಾಂತರ ನಾನು ಸೇಲ್ ಮಾಡ್ತೀನಿ. ಬಟ್ ಮೊದಲೆಲ್ಲ ಹೇಗಿತ್ತಂದರೆ ಅಷ್ಟೊಂದು ಆರ್ಡರ್ಸ್ ಎಲ್ಲ ನಂಗೆ ಬರ್ತಾನೆ ಇರಲಿಲ್ಲ. ಸ್ವಲ್ಪ ಮೊದಲೆಲ್ಲ ತೊಗೊಂಡವರೇ ಅದ್ರದ್ದು ರಿಸಲ್ಟ್ ಚೆನ್ನಾಗಿತ್ತು ಅಂತ ಅವರೇ ತೊಗೊಳ್ತಾ ಇದ್ರು ಅಷ್ಟೇ. ನ್ಯೂ ಮೆಂಬರ್ಸ್ ಯಾರೂ ನನಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಸೊ ನಿಮ್ಮದು ಪ್ರಾಡಕ್ಟ್ ನಮ್ಮ ಮನೆಗೆ ಬಂದು ಆಮೇಲೆ ಅದು ಶನಿವಾರ ಬಂತು. ನಾನು ಸೋಮವಾರದಿಂದ ಯೂಸ್ ಮಾಡಿ ಅಂತ ಹೇಳಿದ್ರಲ್ಲ, ಸೋಮವಾರ ಕಟ್ಟಿದ್ದ ದಿನಾನೇ ಮಾರ್ನಿಂಗ್ ಕಟ್ಟಿ ನಿಮಗೆ ಫೋಟೋಸು ಆಮೇಲೆ ವಾಯ್ಸ್ ಮೆಸೇಜ್ ಎಲ್ಲ ಹಾಕಿದ್ದೆ ನಾನು. ಅದೇ ದಿನವೇ ನನಗೆ ಒಂದು ಲೇಡೀಸ್ದೇ ಗ್ರೂಪ್ ಸಿಕ್ತು. ಸೊ ಅದರಲ್ಲಿ ನನಗೆ ಆ್ಯಡ್ ಮಾಡಿ ಮತ್ತು ಪ್ರಾಡಕ್ಟ್ ಎಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಹಾಕಕ್ಕೆ ಹೇಳಿದರು. ಸೊ ದ್ಯಾಟ್ ಆ ಗ್ರೂಪಿಂದನೇ ತುಂಬ ಜನ ಅಂದರೆ 1-2-3 ಜನ ನನಗೆ ಆರ್ಡ್ರ್ ಕೊಟ್ಟಿದ್ದಾರೆ. ಸೊ ತುಂಬ ಸೇವಿಂಗ್ಸ್, ಅದರಿಂದ ಸ್ವಲ್ಪ ಪ್ರಾಫಿಟ್ ಬಂತು. ಸೊ ಖುಷಿ ಆಯಿತು, ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಸೊ ಥ್ಯಾಂಕ್ ಯು. ಯಾಕಂದರೆ ನಾನು ಈ ಪ್ರಾಡಕ್ಟ್ನ 2-3 ಮಂತ್ಸ್ ಬ್ಯಾಕು ಅಥವಾ ನೆನಪಾದಾಗ ಒಮ್ಮೆ ಕೇಳ್ತಾನೆ ಇದ್ದೆ, ನಿಮಗೆ ಮೆಸೇಜ್ ಹಾಕ್ತಾ ಇದ್ದೆ. ಬಟ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ 500 ಅಂದರೆ ಇಟ್ಸ್ ಅ ಬಿಗ್ ಅಮೌಂಟ್ ಅಂತ ನಂಗೆ ಅನಿಸಿತ್ತು ಅಷ್ಟೇ. ಮೊದಲೆಲ್ಲ ಅಷ್ಟು ಅಮೌಂಟ್ ದೊಡ್ಡದಾಗಿರಲಿಲ್ಲ. ಬಟ್ ಇವಾಗ ನಾವು ಸ್ವಲ್ಪ ಎಕನಾಮಿಕ್ಲಿ ಲಾಸಲ್ಲಿದ್ದೀವಿ. ಅಂದರೆ ಶೇರ್ ಮಾರ್ಕೆಟಲ್ಲೆಲ್ಲ ದುಡ್ಡು ಹಾಕಿ. ಸೊ ದ್ಯಾಟ್ ಇವಾಗ ನಮ್ಮದು ಪರಿಸ್ಥಿತಿ ಹಾಗಿತ್ತು. 500 ಕೊಟ್ಟು ತೊಗೊಂಡು ಆಮೇಲೆ ರಿಸಲ್ಟ್ ಬರಲಿಲ್ಲ ಅಂದರೆ 500 ಎಲ್ಲ ವೇಸ್ಟ್ ಆಗುತ್ತೆ. ಈ ಥರ ಎಲ್ಲ ಮೆಂಟಾಲಿಟಿಯಿಂದ ನಾನು 3-4 ಮಂತ್ಸು ನಿಮ್ಮನ್ನು ಕೇಳ್ತಾನೆ ಇದ್ದೆ. ಆರ್ಡ್ರ್ ಕೊಡ್ತೀನಿ, ಅಮೌಂಟ್ ಹಾಕ್ತೀನಿ, ಹಾಗೆ ಹೀಗೆ ಅಂತ. ಬಟ್ ಆಗ್ತಾ ಇರಲಿಲ್ಲ, ಹೇಗೋ ತಡೀತಾ ಇತ್ತದು. ಫೈನಲಿ ಒಂದಿನ ಮನಸ್ಸು ಗಟ್ಟಿ ಮಾಡಿ ಏನಾದದಾಗಲಿ ಅಂತ ನಂಬಿಕೆ ಇಟ್ಟು ಯೂನಿವರ್ಸ್ನ ಕೇಳಿಕೊಂಡು ನನ್ನ ಡ್ರಾಯರ್ನ ಕೇಳಿಕೊಂಡು ಬುಕ್ ಮಾಡಿಬಿಟ್ಟೆ. ಸೊ ಇವಾಗ ಖುಷಿ ಆಗ್ತಾಯಿದೆ. 3-4 ಮಂತ್ಸ್ ನಾನು ಸುಮ್ಮನೆ ವೇಸ್ಟ್ ಮಾಡಿದ್ದೇನೋ ಅಂತ ಫೀಲು. ಬಟ್ ಹೇಳೋಕೆ ಈಗ ಖುಷಿ ಅನ್ನಿಸ್ತಾ ಇದೆ. ಸೊ ಥ್ಯಾಂಕ್ ಯು. ಇಷ್ಟೊಂದು ಸಣ್ಣ ಇದರಲ್ಲಿ ಇಷ್ಟೊಂದು ದೊಡ್ಡ ಶಕ್ತಿ ಇದೆ ಅಂತ ನಂಗೆ ಗೊತ್ತಾಗಲಿಲ್ಲ. ಸೊ ಸಾರಿ, ಅದ್ರ ಬಗ್ಗೆ ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ನಿ. ಅದಕ್ಕೋಸ್ಕರ ನಾನು ಸಾರಿ ಕೇಳ್ತೀನಿ ಯೂನಿವರ್ಸ್ಗೆ ಅನ್ನೋದಕ್ಕೆ. ಸೊ ಖುಷಿ ಆಗ್ತಾಯಿದೆ. ಮತ್ತು ಇವಾಗ ನಾಳೆ 7 ಡೇಸ್ ಮುಗಿತಲ್ಲ, ನಾಳಿಂದ ಮತ್ತೆ ನ್ಯೂ ಪ್ರೊಸೀಜರ್ ಅದು. ಓಕೆ, ಅದನ್ನು ಹೇಳ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೋಡಿ. ಇವರು ಕೂಡ ಏನು ಗೊತ್ತಾ, ನಂಬ್ತಾ ಇರಲಿಲ್ಲ ತೊಗೊಳ್ಬೇಕಾದ್ರೆ ಇದರಿಂದ ಆಗುತ್ತೋ ಆಗಲ್ವೋ. ಕೆಲವರು ಏನು ಮಾಡ್ತಾರೆ ಅಂದರೆ ₹1000 ಹಣನ ಕೊಟ್ಟಿರ್ತಾರೆ, ಅದರಲ್ಲೇ ಆಗಿರಲ್ಲ. ಇಷ್ಟು ಚಿಕ್ಕ ಅಮೌಂಟಲ್ಲಿ ಇದರಲ್ಲಿ ಆಗುತ್ತಾ,
ನಿಜ ಇದನ್ನು ನಂಬಬಹುದಾ? ಅದಲ್ಲದೆ ಆನ್ಲೈನ್ ಅನ್ನೋದು ನಾವು ನಂಬಿಕೆ ಇಟ್ಟು ಆರ್ಡರ್ನ ಮಾಡ್ಬೋದಾ, ಫೇಕ್ ಇರ್ಬೋದಾ ಅಂತ ನೋಡಿ. ಅದಕ್ಕೋಸ್ಕರನೇ ನಾನು ಎಲ್ಲ ಪ್ಯಾಕಿಂಗ್ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಪ್ಯಾಕಿಂಗ್ ಏನಿದೆ ಇನ್ನೂ ಆಗ್ತಾ ಇದೆ, ಪ್ಯಾಕಿಂಗ್ ಆಗ್ತಾ ಇದೆ. ಸಂಜೆಗೆ ಇದು ಬೆಳಗ್ಗೆದು ಪ್ಯಾಕಿಂಗ್ 2 ಟೈಮ್ ಆಗುತ್ತೆ. ಬೆಳಗ್ಗೆ ಸಂಜೆ 2 ಟೈಮ್ ಆಗುತ್ತೆ. ಬೆಳಗ್ಗೆ ಒಂದು ಸತಿ ಹೊರಟೋಗುತ್ತೆ, ಮಧ್ಯಾಹ್ನ ಒಂದು ಸತಿ ಹೊರಟೋಗುತ್ತೆ. ಹಾಗಾಗಿ 2 ಸತಿ ಪ್ಯಾಕಿಂಗ್ ಆಗುತ್ತೆ. ಒಂದು ಬ್ಯಾಚಿದು ಆಗಿದೆ, ಆಲ್ರೆಡಿ ಆಗ್ತಾ ಇದೆ. ದಿನದ್ದು ಏನಿದೆ ಅದನ್ನು ಆಗ್ತಾ ಇದೆ. ಕೆಲವರು ಇವಾಗ ಸಿಸ್ಟರ್ ಲೇಟ್ ಆಗ್ತಾ ಇದೆಯಲ್ಲ ಅಂತ ಹೇಳ್ತೀರಾ. ಹೌದು, ಯಾಕೆಂದರೆ ಆರ್ಡರ್ಸು ಅವತ್ತಿನ ದಿನದ್ದು ಯಾವ ಆರ್ಡರ್ಸ್ ಇವಾಗ ಒಂದು 50 ಜನ, ಒಂದು 100 ಜನ ಆರ್ಡರ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಅವತ್ತಿನ ದಿನದ್ದು ಅವ್ರಿಗೆ ಆರ್ಡರ್ಸ್ ಆದಮೇಲೆ ನಿಮ್ಮದು ಪ್ಯಾಕಿಂಗ್ ಆಗೋದು. ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಕೂಡ ಒಂದು ಒಳ್ಳೇದಾಗ್ತಾ ಇದೆ, ಒಳ್ಳೆ ಕಾರ್ಯದಿಂದ ಅಂದರೆ ಒಂದು 2-3 ದಿನ ಲೇಟ್ ಆದರೂ ಕೂಡ ಪ್ಲೀಸ್ ತಾಳ್ಮೆಯಿಂದ ತೊಗೊಳ್ಳಿ. ನಿಮ್ಮ ಏನಿದೆ ಪಾರ್ಸಲ್ ಏನಿದೆ, ನಿಮ್ಮದು ಪ್ರಾಡಕ್ಟ್ ಏನಿದೆ, ಒಂದು 2-3 ದಿನ ಲೇಟ್ ಆದರೂ ಕೂಡ ನೀವು ತೊಗೊಳ್ಳಿ. ಮತ್ತು ಯಾರಿಗೂ ಕೂಡ ಮೋಸ ಆಗಲ್ಲ, ಬಂದೇ ಬರುತ್ತೆ. 1 ದಿನ 2 ದಿನ 3 ದಿನ ಆ ಥರ ಲೇಟ್ ಆಗ್ಬೋದು. ಕೆಲವರಿಗೆ ಪಾಪ ಹೋಗಿಲ್ಲ, ಆ ಥರ ಹೋಗಿಲ್ಲ ಮಿಸ್ ಆಗಿರೋರ್ಗೂ ಕೂಡ ನಾನು ಮತ್ತೆ ಕಳಿಸ್ಕೊಡ್ತೀನಿ. ಏನೂ ಭಯ ಪಡಬೇಡಿ. ಆ ಥರ ಏನಾದರೂ ನಿಮಗೆ ಡೌಟ್ ಇದ್ದರೆ, ಇನ್ನೂ ಬಂದಿಲ್ಲ ಅಂತ ಡೌಟ್ ಇದ್ದರೆ ಖಂಡಿತ ನಾನು ರಿಟರ್ನ್ ಇನ್ನೊಂದು ಕಳಿಸ್ಕೊಡ್ತೀನಿ. ನನ್ನದೇ ವೇಸ್ಟ್ ಆದರೂ ಪರವಾಗಿಲ್ಲ, ನಾನು ಯಾರಿಗೂ ಕೂಡ ಮೋಸ ಮಾಡೋಕ್ಕೆ ಹೋಗಲ್ಲ. ಯಾವುದೋ ಒಂದು ಕಾರಣದಿಂದ ಅಷ್ಟೇ, ಎಲ್ಲರಿಗೂ ಅಲ್ಲ, ಯಾವುದೋ 100ರಲ್ಲಿ ಒಬ್ರಿಗೆ 500ರಲ್ಲಿ ಒಬ್ರಿಗೆ ಆ ಥರ ಆಗುತ್ತೆ. ಆ ಥರ ಆದರೂ ಕೂಡ ಯಾರೂ ಕೂಡ ಭಯ ಪಡಬೇಡಿ. ನಾನು ನಿಮಗೆ ಕಳಿಸ್ಕೊಡೋವಂಥ ಜವಾಬ್ದಾರಿ ನಂದು, ಇಲ್ಲ ಹಣ ವಾಪಸ್ ರಿಟರ್ನ್ ಹಾಕುವಂಥ ಜವಾಬ್ದಾರಿ ನಂದಾಗಿರುತ್ತೆ. ಈ ಸ್ಫಟಿಕ ಕಲ್ಲು ಕಟ್ಟಿ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಬರ್ತಿದೆ. ತುಂಬ ಜನಕ್ಕೆ ಸಾಲ ತೀರ್ತಾ ಇದೆ ಬೇಗ ಬೇಗ. ಯಾವುದೇ ಬೆಳಿಗ್ಗೆ ಒಂದು ರೆಕಾರ್ಡಿಂಗ್ ಕಳಿಸಿದ್ದಾರೆ, 2-3 ಜನ ಕಳಿಸಿದ್ದಾರೆ. ಅದನ್ನು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ, ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅವರು ಕೂಡ ಯಾವುದೋ ಒಂದು ಕಾರಣದಿಂದ ಸಾಲ ತೀರೋಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಅವರೇ ಕಾಲ್ ಮಾಡಿ ಸಾಲ ನಮಗೆ ಅಷ್ಟು ಏನು ಬೇಡ, ನಮಗೂ ಕೂಡ ಹುಷಾರು ತಪ್ಪೋಗಿದೆ, ನಾವು ಇಷ್ಟು ದಿನ ಬಡ್ಡಿ ವ್ಯವಹಾರ ಮಾಡಿ ನಮಗೆ ಇಷ್ಟೆಲ್ಲ ಆಸ್ಪತ್ರೆ ಖರ್ಚಾಗ್ತಾ ಇದೆ, ನಮಗೆ ಬಡ್ಡಿ ವ್ಯವಹಾರ ಬೇಡ, ಪ್ಲೀಸ್ ನಿಮ್ಮ ಕೈಲಿ ಎಷ್ಟಾಗುತ್ತೆ ಹಣ, ನಾನು ಕೊಟ್ಟಿರೋ ಹಣನ ಅಷ್ಟು ಕೊಟ್ಬಿಡಿ ಅಂತ ಹೇಳಿದ್ರಂತೆ. ಅವರು ತುಂಬ ಖುಷಿಪಟ್ಟು ನನಗೆ ವಿಡಿಯೋನ ರೆಕಾರ್ಡಿಂಗ್ನ ಕಳಿಸಿದ್ದಾರೆ. ಖುಷಿ ಆಯಿತು, ನನಗೆ ತುಂಬ ಖುಷಿ ಆಯಿತು. ಅದು ನಾಳೆ ಅಲ್ವಾ, ನಾಳೆ ತಪ್ಪಿದ್ರೆ ನಾಡಿದ್ದು ಬರುತ್ತೆ ವಿಡಿಯೋ. ತಪ್ಪೇನೆ ಆ ವಿಡಿಯೋನು ಕೂಡ ನೋಡಿ. ತುಂಬ ಖುಷಿ ಆಯಿತು ಅವ್ರದ್ದು ಕೂಡ ಕೇಳಿ. ತೊಗೊಂಡು ಒಳ್ಳೆ ಮನಸ್ಸಿಂದ ಹೇಳ್ತಾರಲ್ಲ, ನನಗೆ ಸಿಸ್ಟರ್ ನಿಮ್ಮಿಂದ ಒಳ್ಳೇದಾಗಿದೆ, ಆ ದೇವರು ಒಂದು ಒಳ್ಳೆ ದಾರಿ ತೋರಿಸಿದ್ದಾರೆ, ಇಷ್ಟು ಚಿಕ್ಕ ಅಮೌಂಟಲ್ಲಿ ಇಷ್ಟು ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಜನಗಳಿಗೆ, ಇಷ್ಟು ದಿನ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಅದಲ್ಲದೆ ನೀವು ವೀಡಿಯೋಸ್ನ ನೋಡ್ತಾ ಇದ್ರೆ ನಂಬಿಕೆ ಬರ್ತಾ ಇರಲಿಲ್ಲ ನನಗೆ. ಯಾಕೆಂದರೆ ತುಂಬ ಜನ ಫೇಕ್ ಮಾಡ್ತಾ ಇದ್ದಾರೆ, ಇದರಲ್ಲಿ ಆಗುತ್ತೋ ಆಗಲ್ವೋ ಅಂತ ನಂಬಿಕೆ ಇರಲಿಲ್ಲ ನನಗೆ. ಆ ಥರ ಎಲ್ಲ ಹೇಳ್ತಾ ಇದ್ರು. ಸ್ವಲ್ಪ ಜನ ನೋಡಿದ್ಮೇಲೆ ನೋಡೇ ಬಿಡೋದ, ಏನಾಗುತ್ತೆ ಏನು ಅಂತ ನಂಬಿಕೆ ಇಟ್ಟು ತಗೋತಾ ಇದ್ರು. ಅವ್ರಿಗೂ ಕೂಡ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ಹೇಳೋದಷ್ಟೇ, 7 ಡೇಸ್ ಸೀಕ್ರೆಟ್. ಅದನ್ನು ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಪೂರ್ತಿ ವಿಡಿಯೋ ನೋಡಿ. ತುಂಬ ಜನ ಆನ್ಲೈನ್ ಫೇಕ್ ಇರ್ಬೋದು, ಕ್ಯಾಶ್ ಆ್ಯಂಡ್ ಡೆಲಿವರಿ ಕೊಡಿ ಅಂತ. ಕ್ಯಾಶ್ ಆ್ಯಂಡ್ ಡೆಲಿವರಿ ನಿಜ ನನಗೆ ಕೊಡೋಕ್ಕೆ ತುಂಬ ಇಷ್ಟ ಇದೆ, ಬಟ್ ಅದ್ರದ್ದು ಪ್ರೊಸೀಜರ್ ತುಂಬ ಜಾಸ್ತಿ ಇದೆ. ಪ್ರೊಸೀಜರ್ ಬಂದು ನಾವು ಫಸ್ಟೇ ಹಣ ಕೊಡಬೇಕಾಗುತ್ತೆ. ನಾವು ಏನು ಕೊರಿಯರ್ ಇದು ಮಾಡ್ಕೋತೀವಲ್ಲ, ಅದು ಫಸ್ಟೇ ಹಣ ಕಟ್ಟಿ ಇಷ್ಟು ವರ್ಷ ಅಂತ ಅಗ್ರಿಮೆಂಟ್ ಮಾಡಿಕೊಂಡು ತುಂಬ ಪ್ರೊಸೀಜರ್ ಜಾಸ್ತಿ ಇದೆ. ಅದಕ್ಕಾಗಿ ನಾನು ಹಿಂದೆ ಸರಿತಾ ಇದ್ದೀನಿ ಅಷ್ಟೇ ಹೊರತು ಕ್ಯಾಶ್ ಆ್ಯಂಡ್ ಡೆಲಿವರಿ ಆರಾಮಾಗಿ ನಾನು ಮಾಡ್ಬೋದಾಗಿತ್ತು. ಅಷ್ಟು ಹಣ ನನಗೆ ಅವ್ರು ಕೇಳೋ ಅಷ್ಟು ಹಣ ನನ್ನ ಹತ್ರ ಇಲ್ಲ. ನಾನು ಚಿಕ್ಕ ಪುಟ್ಟದಾಗಿ ನಾನು ಮಾಡ್ತಾ ಇರೋದು ಅಷ್ಟೇ. ಅದರಲ್ಲಿ ಮತ್ತು ಇಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಜನಗಳಿಗೆ. ಆದರೂ ಕೂಡ ನಾನು ಬೆಲೆ ಜಾಸ್ತಿ ಮಾಡಲ್ಲ, ಸಾಕು ನನಗೆ. ಇದರಿಂದ ನನಗೆ ಏನೋ ಚಿಕ್ಕ ಪುಟ್ಟ ಮನೆಯಲ್ಲೇ ಕೂತ್ಕೊಂಡು ಮಾಡೋ ಒಂದು ಅವಕಾಶ ನನಗೆ ಸಿಕ್ಕಿದೆ. ಅದಲ್ಲದೆ ಜನಗಳಿಗೆ ಒಳ್ಳೇದಾಗಿ, ಅವರು ಮನಸ್ಫೂರ್ತಿಯಾಗಿ ನಿಮಗೆ ಒಳ್ಳೇದಾಗಲಿ, ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಅಷ್ಟು ಜನಗಳಿಗೆ ಸೇವೆ ಮಾಡೋ ಅಷ್ಟು ಅವಕಾಶ ನನಗೆ ಸಿಕ್ಕಿದೆ. ಅದನ್ನು ಬಿಟ್ಟು ನನಗೆ ಹಣ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಷ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆ. ಬಟ್ ನಾನಿನ್ನೂ ಜಾಸ್ತಿ ಮಾಡ್ಬೋದು, ಇದನ್ನೆಲ್ಲ ಇಟ್ಕೊಂಡು ಹಣನ ಜಾಸ್ತಿ ಮಾಡ್ಬೋದು. ಆದರೆ ನನಗೆ ಬೇಡ, ಇದಿಷ್ಟೇ. ಇದರಲ್ಲಿ ಏನು ನಾನು ಸ್ಟಾರ್ಟ್ ಮಾಡಿದಾಗ್ಲಿಂದ ಏನು ನಾನು ಹಣನ ಇಟ್ಟಿದ್ದೀನಿ, ಪ್ರೈಸ್ ಇಲ್ಲಿವರೆಗೂ ಕೂಡ ನಾನು ಅಷ್ಟೇ ಹಣನ ಪ್ರೈಸ್ನ ಇಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಜಾಸ್ತಿ ಮಾಡಿಲ್ಲ. ಜನಗಳಿಗೆ ಒಳ್ಳೇದಾಗ್ತಾಯಿದೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ, ಒಳ್ಳೇದಾದ್ಮೇಲೆ ಅವ್ರ ಹತ್ರ ಒಂದಿಷ್ಟು ಹಣ ಕಿತ್ಕೊಳ್ಳೋಣ, ಇಲ್ಲಾಂದರೆ ಜಾಸ್ತಿ ಹಣ ನಾವು ಮಾಡೋಣ, ಇದರಿಂದ ಒಳ್ಳೇದಾಗ್ತಾ ಇದೆಯಲ್ಲ, ಎಷ್ಟೇ ಹೇಳಿದ್ರು ತಗೋತಾರೆ ಜನ ಅಂತ ನಾನು ಜಾಸ್ತಿ ಮಾಡೋದಾಗಲಿ ಅದನ್ನು ನಾನು ಮಾಡಿಲ್ಲ. ನನಗೆ ಹಣದ ಆಸೆ ಇಲ್ಲ, ಒಳ್ಳೇದಾದರೆ ಸಾಕು. ಒಳ್ಳೇದಾದ್ಮೇಲೆ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ವಿಷಯ, ಪ್ಲೀಸ್ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಒಂದೇ ಒಂದು ವಾಯ್ಸ್ ಮೆಸೇಜ್ ಹಾಕಿ, ವಾಯ್ಸ್ ಮೆಸೇಜ್ ಹಾಕ್ಬಿಟ್ಟು ಸಿಸ್ಟರ್
ಇದರಿಂದ ತೊಗೊಂಡ್ಮೇಲೆ ನನಗೆ ನಿಮಗೆ ಏನು ಪ್ರಯೋಜನ ಆಗಿದೆ, ಏನು ಇದಾಗಿದೆ ಅದನ್ನು ನನಗೆ ಕಳಿಸಿ ಸಾಕು, ಅಷ್ಟೇ. ಅಷ್ಟು ಬಿಟ್ಟು ನನಗೆ ಏನು ಕೂಡ ಕೇಳೋಲ್ಲ. ಮತ್ತು ಕೆಲವರೆಲ್ಲ ಅಂದ್ಕೊಂಡಿರ್ತೀರ, ಮೆಸೇಜ್ ಮಾಡೋಕ್ಕೆ ಭಯ ಪಡ್ತಾ ಇರ್ತೀರ, ಏನು ಇದನ್ನು ತುಂಬ ಜಾಸ್ತಿ ಇರ್ಬೋದು, ಇದು ತುಂಬ ಸಾವಿರಾರು ರೂಪಾಯಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀರಾ. ಯಾಕೆಂದರೆ ಆನ್ಲೈನ್ಗಳಲ್ಲಿ ನಡೀತಾ ಇರೋದು ಹಾಗೇ, ಖಂಡಿತ ಜಾಸ್ತಿ ಅಲ್ಲ. ಕಣ್ಣು ಮುಚ್ಕೊಂಡು ನೀವು ತೊಗೊಳ್ಬೋದು. ನಂಬಿಕೆ ಇಟ್ಟು ತೊಗೊಂಡು, ನಂಬಿಕೆ ಇಟ್ಟು ಕಟ್ಟಿ ನೀವು ನಂತರ ನಾನು ಹೇಳ್ಕೊಟ್ಟಂಗೆ 7 ಡೇಸ್ ಏನು ಮಾಡಬೇಕು ಅದನ್ನು ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಏನೋ ಒಬ್ರು ತೊಗೋಬೇಕಲ್ಲ, ಕಟ್ಟಬೇಕಲ್ಲ, ಅಯ್ಯೋ ಕಟ್ಟಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ ಇದ್ಬಿಡ್ಬೇಡಿ. ನಿಮ್ಮ ಮನೇಲಿ ಅದನ್ನು ಕಟ್ಟಿದ್ದೀರಾ, ಅದೊಂದು ನಂಬಿಕೆ ಅಷ್ಟೇ. ಕಟ್ಟಿದ್ದೀವಿ, ಇನ್ಮೇಲೆ ಒಳ್ಳೇದಾಗುತ್ತೆ, ನಾನು ಹೇಳ್ಕೊಟ್ಟಂಗೆ 7 ಡೇಸ್ ಅದ್ರ ಪಡ ಅದು ಮಾಡ್ತಾಯಿರಿ. ನಿಮ್ಮ ಕೆಲಸಗಳು ಏನು ಮಾಡಬೇಕು ಅದನ್ನು ಅದ್ರ ಬಗ್ಗೆ ಗಮನ ಕೊಡ್ತಾಯಿರಿ. ತಾನಾಗೆ ಏನೇ ಆಗಬೇಕು ಅಂದರೂ ಹುಡಿಕೊಂಡು ಬರುತ್ತೆ, ಸರಿನಾ? ಏನೇ ಒಂದು ಒಳ್ಳೇದಾಗಬೇಕು ಅಂದರೂ ಹುಡಿಕೊಂಡು ಬರುತ್ತೆ. ಅದ್ರ ಬಗ್ಗೆ ಗಮನ ಬಿಟ್ಟಾಕಿ ನಿಮ್ಮ ಕೆಲಸ ಏನಿದೆ, ದಿನನಿತ್ಯದ ಕೆಲಸ ಏನಿದೆ ಅದನ್ನು ಮಾಡೋದು ಕಲೀರಿ. ಖಂಡಿತ ಒಬ್ರಿಗೆ ತುಂಬ ಬೇಗ ಬರುತ್ತೆ. 1 ದಿನ 2 ದಿನ ಈಗ ಹೇಳಿದ್ರಲ್ಲ, 7 ಡೇಸ್ 11 ಡೇಸ್ ಇಷ್ಟು ಒಳ್ಳೆ ರಿಸಲ್ಟ್ ಬೇಗ ಬರ್ತಾ ಇದೆ, ಸರಿನಾ? ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಎಷ್ಟೋ ಜನ ಕಷ್ಟದಲ್ಲಿದ್ದೀರಾ, ಒಂದೇ ಒಂದು ಚಾನ್ಸ್ ನಿಮಗೆ ಈ ವಿಡಿಯೋ ಸಿಕ್ಕಿದೆ ಅಂದರೆ ನಿಮಗೆ ಅದೃಷ್ಟ ಸಿಕ್ದಂಗೆ. ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡಿ. ಎಷ್ಟೆಷ್ಟೋ ಮಾಡಿರ್ತೀರಾ, ಏನೇನೋ ರೆಮಿಡಿ ಮಾಡಿರ್ತೀರಾ, ರಾತ್ರಿ ಬೆಳಗ್ಗೆ ನಿದ್ದೆಗೆಟ್ಟು ತುಂಬ ಕಷ್ಟಪಟ್ಟಿರ್ತೀರಾ. ಪ್ಲೀಸ್ ಇದೊಂದನ್ನು ಕಟ್ಟಿ ನೋಡಿ. ಒಳ್ಳೆ ಏನು ಹೇಳೋದು, ಯೋಗ ಅದೃಷ್ಟ ಅನ್ನೋದು ನಿಮಗೂ ಬರ್ಬೋದು, ಸರಿನಾ? ಕಟ್ಟಿ ನೋಡಿ. ನಾನು ಅಷ್ಟೇ ಹೇಳ್ಬೋದು. ಕೆಲವ್ರು ಹೇಳ್ತಾರೆ 100%ಆ ಗ್ಯಾರಂಟಿನಾ ಅಂತೆಲ್ಲ ಕೇಳ್ತಾರೆ. ನನ್ನ ಬಗ್ಗೆನೇ ನನಗೆ ಗ್ಯಾರಂಟಿ ಇಲ್ಲ. ಇವತ್ತು ನಾನು ಇರ್ತೀನಿ, ನಾಳೆ ನಾನು ಇರ್ತೀನೋ ಇರಲ್ಲೋ ಅನ್ನೋಂಥದ್ದನ್ನೇ ಗ್ಯಾರಂಟಿ ಕೊಡೋಕ್ಕಲ್ಲ. ಯಾರು ಗ್ಯಾರಂಟಿ ಕೊಡೋಕ್ಕಾಗುತ್ತೆ? ಆ ದೇವ್ರು ಬಿಟ್ಟು ಯಾರು ಕೂಡ ಗ್ಯಾರಂಟಿ ಕೊಡೋಕ್ಕಾಗಲ್ಲ 100% ಆಗಿ. ನಾನು ನಂಬಿಕೆ, ನಾವು ಜೀವನ ನಡೆಸ್ತಾ ಇರೋದೇ ನಂಬಿಕೆ ಮೇಲೆ ಅಲ್ವಾ? ಹಾಗಾಗಿ ನಂಬಿಕೆ ಇಟ್ಟು ಎಲ್ಲರೂ ಕಟ್ಟಿದ್ದಾರೆ, ಎಲ್ಲರಿಗೂ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ, ನನಗೂ ಒಳ್ಳೆ ರಿಸಲ್ಟ್ ಬಂದಿದೆ. ನಿಮಗೂ ನಂಬಿಕೆ ಇದ್ದರೆ ನೀವು ಕೂಡ ತಗೊಳ್ಳಿ, ಅಷ್ಟೇ ನಾನು ಹೇಳೋದು. ನಿಮಗೆ 100% ಗ್ಯಾರಂಟಿ ಕೊಟ್ಟು ನಾನು ಲಕ್ಷಾಂತರ ರೂಪಾಯಿ ತಗೋತಾ ಇಲ್ಲ. ನಾನು ಹೇಳ್ತಾ ಇರೋದು ನಿಮಗೆ ನಂಬಿಕೆ. ವಿಡಿಯೋ ನೋಡ್ತಾ ಇದ್ದೀರಾ, ನಂಬಿಕೆ ಬಂತಾ, ನಿಮ್ಮ ಮನಸ್ಸಿಗೆ ಅನಿಸ್ತಾ, ಇಲ್ಲ ಇದರಿಂದ ಏನೋ ಒಳ್ಳೇದಾಗುತ್ತೆ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ, ತೊಗೋಬೇಕು ಅಂತ ಅನಿಸ್ತಾ ಇದೆಯಾ, ತೊಗೊಳ್ಳಿ, ಇದು ಮಾಡಿ. ಮತ್ತು ಸುಮ್ಮನೆ ಮೆಸೇಜಿನ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ನನಗೂ 108 ಕೆಲಸಗಳಿರುತ್ತೆ ನೋಡಿ. ಪ್ಯಾಕಿಂಗ್ ಮಾಡಬೇಕು, ಪ್ರತಿಯೊಂದು ವೀಡಿಯೋಸ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಮನೆ ಕೆಲಸ ನೋಡಬೇಕು, ಮಕ್ಕಳು ನೋಡಬೇಕು, ಪ್ರತಿಯೊಂದು ನಾನೇ ಮಾಡೋದು. ಯಾಕೆಂದರೆ ಇಷ್ಟು ಚಿಕ್ಕ ಅಮೌಂಟಲ್ಲಿ ನಾನು ತೊಗೊಂಡು ಕೆಲಸದವ್ರು ಇಟ್ಕೊಂಡು ಇಲ್ಲ ಏನೋ ಒಂದು ನಾನು ನೀವು ನಿಜವೂ ಸುಳ್ಳು, ನಾನು ಇಷ್ಟೆಲ್ಲ ನೋಡಿ, ಇಷ್ಟು ಪ್ಯಾಕಿಂಗ್ ಆಗಿದೆ, ಇಷ್ಟೆಲ್ಲ ಬಂದು ಅಡ್ರೆಸ್ ನಾನು ಒಬ್ಬಳೇ ಬರೆಯೋದು. ಅದು ಪ್ರಿಂಟೆಡು ಕೂಡ ನಾನು ಮಾಡಿಸಲ್ಲ ನೋಡಿ, ಅಡ್ರೆಸ್ ಗೊತ್ತಾಗಬಾರ್ದು. ಸುಮ್ಮನೆ ಎಲ್ಲ ನಾನು ಬರದೇ ಕಳಿಸೋದು. ಯಾಕೆಂದರೆ ಹಣ ಇವಾಗ ಪ್ರಿಂಟೆಡ್ ಮಾಡಬೇಕು ಅಂದರೂ ಇದ್ರದ್ದು ಬೆಲೆ ಜಾಸ್ತಿ ಮಾಡಬೇಕಾಗುತ್ತೆ, ನಿಮಗೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನೆಲ್ಲ ಸಂಜೆ ನಾನು ಕೂತ್ಕೊಂಡ್ರೆ ಬರೆಯೋದಕ್ಕೆ 12 ಗಂಟೆ 1 ಗಂಟೆ 2 ಗಂಟೆ ಅಷ್ಟೆಲ್ಲ ಆಗುತ್ತೆ. ಎಲ್ಲನೂ ಕೂಡ ನನ್ನ ಕೈಯಲ್ಲೇ ಬರೆದು ನಾನು ಕಳಿಸೋದು. ಹಾಗಾಗಿ ಎಲ್ಲನೂ ನಾನು ತುಂಬ ಕಷ್ಟ ಬೀಳ್ತಾ ಇದ್ದೀನಿ. ಸಾಕು, ನನಗೆ ಇಷ್ಟರಲ್ಲೇ ನಾನು ನೆಮ್ಮದಿದ್ದೀನಿ, ಇಷ್ಟರಲ್ಲೇ ಇದ್ದಿದ್ದೀನಿ. ಯಾಕೆಂದರೆ ನಿಮಗೆ ಒಳ್ಳೇದಾಗ್ತಾ ಇದೆ ಅಷ್ಟೇ, ನನಗೆ ಮನಸ್ಫೂರ್ತಿಯಾಗಿ ಸಾಕು. ನಾನು ಇದರಿಂದ ಜಾಸ್ತಿ ಮಾಡೋದಾಗಲಿ, ಹಣ ಮಾಡೋಕ್ಕೋಸ್ಕರ ಆಗಲಿ, ತುಂಬ ಜನ ಅಲ್ಲ, ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಹಣ ಮಾಡೋಕ್ಕೋಸ್ಕರ ನಿಮಗೆಲ್ಲ ಮಾಡ್ತಾ ಇದ್ದೀರಾ ಅಂತ. ಖಂಡಿತ ಇಲ್ಲ. ಆ ದೇವ್ರು ನೋಡ್ಕೋತಾರೆ ನಾನು ಹಣ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದೀನ, ಇಲ್ಲ 4 ಜನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ ನಾನು ಮಾಡ್ತಾ ಇದ್ದೀರಾ, ಅದು ನೋಡ್ಕೋತಾರೆ. ನಿಮಗೂ ಟೆನ್ಷನ್ ಬೇಡ, ನನಗೂ ಟೆನ್ಷನ್ ಬೇಡ. ಯಾಕೆಂದರೆ ನಾನು ನಿಯತ್ತಾಗಿ ನಾನು ಮಾಡ್ತಾಯಿದ್ದೀನಿ, ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ತುಂಬ ಪ್ಯಾಕಿಂಗು ಕೂಡ ನೋಡಿ, ಬೆಳಗ್ಗೆಯಿಂದ ನಾನು ತಿಂಡಿ ಮಾಡಿಲ್ಲ. ಟೈಮ್ ಬಂದು 2:30 ಆಗಿದೆ, ಬೆಳಗ್ಗೆ ಮಧ್ಯಾಹ್ನ 2:30 ಆಗಿದೆ. ಬೆಳಗ್ಗೆ ನಾನು ಕೂತಿರೋದು ಜಸ್ಟ್ ಕಾಫಿ ಕುಡ್ಕೊಂಡು ಕೂತಿರೋದು. ಇಷ್ಟೊತ್ತರೆಗೆ ಆಯಿತು. ಯಾಕಂದರೆ ಪ್ಯಾಕಿಂಗ್ ಬೇಗ ಕಳಿಸ್ಬಿಡ್ಬೇಕು ನಾನು, ಅದಕ್ಕೋಸ್ಕರ ವಿಡಿಯೋನು ಕೂಡ ನಾನು ಯಾವುದೇ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ನನಗೆ ಪ್ಯಾಕಿಂಗ್ ಟೆನ್ಷನ್ ಇರ್ತಿತ್ತು. ಪ್ಯಾಕಿಂಗ್ ಮಾಡಿ ಕಳಿಸಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಆ ಥರ ಆಯಿತು. ಕೆಲವೊಬ್ರಿಗೆ ನಂಬಿಕೆ ಬರ್ತಾ ಇಲ್ಲ, ಇದು ಆನ್ಲೈನ್ ಅಲ್ವಾ, ಫೇಕ್ ಇರ್ಬೋದು, ಮೋಸ ಇರ್ಬೋದು ಅಂತ ನಂಬಿಕೆ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಪ್ಯಾಕಿಂಗ್ ಮಾಡಿರೋ ವಿಡಿಯೋನು ಕೂಡ ನಾನು ಹಾಕಿ ವಿಡಿಯೋನ ಮಾಡ್ತಿದ್ದೀನಿ ನೋಡಿ. ಇವಾಗ ಬರ್ತಾ ಇದ್ದಾರೆ, ಆಲ್ರೆಡಿ ಕೊರಿಯರ್ ಬರ್ತಾ ಇದ್ದಾರೆ. ಅವ್ರ ಕೊರಿಯರ್ಗೆ ನಾನು ಏನಿದೆ ಅದನ್ನು ಹಾಕಿ ಕಳಿಸ್ಬೇಕು. ತುಂಬ ಶಕ್ತಿ ಇರುತ್ತೆ ಇದರಲ್ಲಿ, ತುಂಬ ಒಳ್ಳೆಯದಾಗ್ತಾ ಇದೆ. ಮಿಸ್ ಮಾಡ್ಕೋಬೇಡಿ, ತೊಗೊಳ್ಳಿ. ನಿಮ್ಮ ಮನಸ್ಸಿಗೆ ಅನಿಸಿದ್ರೆ, ನಿಮಗೆ ಇಷ್ಟ ಆದರೆ, ಯಾವುದೇ ಜಾಸ್ತಿ ಹಣ ಅಲ್ಲ ಇದು, ಸಾವಿರಾರು ರೂಪಾಯಿ ಅಲ್ಲ ಇದು.
ವಾಟ್ಸಪ್ ಮೆಸೇಜ್ ಮಾಡಿ. ನಾರ್ಮಲ್ ಕಾಲ್ ಬರಲ್ಲ, ನಾರ್ಮಲ್ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ, ವಾಟ್ಸಪ್ ಕಾಲ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ. ಆದಷ್ಟು ವಾಟ್ಸಪ್ ಮೆಸೇಜ್ನ ಮಾಡಿ. ಖಂಡಿತ ಇದ್ರ ಬಗ್ಗೆ ಎಲ್ಲನೂ ಕೂಡ ನಾನು ಹೇಳ್ತೀನಿ ಅನ್ನೋಕ್ಕಿಂತ ವಿಡಿಯೋ ಒಂದಲ್ಲ 2 ವೀಡಿಯೋಸ್ನ ನೋಡಿ ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ನೀವು ತೊಗೊಳ್ಳಿ. ಫೇಕಾ ನಿಜನಾ ತುಂಬ ಹೇಳ್ತಾ ಇರ್ತೀರಾ, ತುಂಬ ಹಣ ಅಲ್ಲ ಇದು. ಅದೊಂದು ಕ್ಲಾರಿಟಿ ನಾನು ನಿಮಗೆ ಕೊಟ್ಟೆ. ತುಂಬ ಜನ ಭಯಪಟ್ಟು ಜಾಸ್ತಿ ಇರ್ಬೋದೇನೋ ಅದಕ್ಕೋಸ್ಕರ ನಾವು ಮಾಡಲ್ಲ, ಸುಮ್ಮನೆ ನೋಡ್ತೀವಿ ಸುಮ್ಮನೆ ಆಗ್ತೀವಿ ಅಂತಲೂ ಕೂಡ ಹೇಳಿದರು. ಅದಕ್ಕೋಸ್ಕರ ಹೇಳ್ಬಿಡ್ತೀನಿ, ಇದು ಜಾಸ್ತಿ ಅಮೌಂಟು ಅಲ್ಲ, ಸಾವಿರಾರು ರೂಪಾಯಿ ಅಲ್ಲ, ನಿಮಗೆ ಕೈಗೆಟುಕುವ ಇದರಲ್ಲೇ ಸಿಗುತ್ತೆ. ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ. ಇದರಲ್ಲಿ ಹ್ಯಾಂಗಿಂಗ್ ನೋಡಿ, ಈ ಥರ ಕಟ್ಟೋದಕ್ಕೆ ಎಲ್ಲ ನಾನೇ ಪೂರ್ತಿ ಸೆಟ್ನೇ ನಾನು ನಿಮಗೆ ಕೊಡ್ತೀನಿ. ಈ ಥರ ಹ್ಯಾಂಗಿಂಗ್ ಬರುತ್ತೆ, ಸ್ಫಟಿಕ ಬರುತ್ತೆ, ಎಕ್ಸ್ಟ್ರಾ ಸ್ಫಟಿಕ ಪೌಡರ್ ಬರುತ್ತೆ. ಅದು 7 ಡೇಸ್ ಸೀಕ್ರೆಟ್ ಏನು ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ, ಅದನ್ನೆಲ್ಲ ನೀವು ಅನುಸರಿಸ್ಬೋದು. ಎಲ್ಲನೂ ಕೂಡ ಪೂರ್ತಿ ಸೆಟ್ಟೇ ನಿಮಗೆ. ಕುದುರೆ ಲಾಳ ಬಿಟ್ಟು ಕೆಲವರು ಕುದುರೆ ಲಾಳನು ಅಂತ ತಿಳ್ಕೊಂಡಿರ್ತೀರ, ಅದನ್ನೇ ಬೇರೆ ರೈಟ್ ಕುದುರೆ ಲಾಳ, ಇದೇ ಬೇರೆ ಸೆಟ್ ಬೇರೆ, ಸರಿನಾ? ಎಲ್ಲನೂ ಬಿಟ್ಟು ನಿಮಗೆ ಸ್ಫಟಿಕದ ಪೌಡರ್ ಮತ್ತು ಇದು ಹ್ಯಾಂಗಿಂಗ್ ಎಲ್ಲ ಫ್ರೀ ಶಿಪ್ಪಿಂಗ್ ಎಲ್ಲನೂ ಸೇರಿ ನಿಮಗೆ ತುಂಬ ಕಡಿಮೆ ಅಮೌಂಟಲ್ಲೇ ನಾನು ನಿಮಗೆ ಕೊಡ್ತೀನಿ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ, ಸರಿನಾ? ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಖುಷಿ ಆಗ್ತಿದೆ, ನನಗೆ ತುಂಬ ಖುಷಿ ಆಗ್ತಾ ಇದೆ ಜನಗಳನ್ನ ಹೇಳಿ. ನೀವು ಕೂಡ ತೊಗೊಂಡ್ಮೇಲೆ ನಿಮಗೂ ಒಳ್ಳೆ ರಿಸಲ್ಟ್ ಬಂದಮೇಲೆ ಪ್ಲೀಸ್ ನನಗೆ ಶೇರ್ನ ಮಾಡ್ಕೊಳ್ಳಿ. ಯಾಕೆಂದರೆ ನೀವೊಂದು ರೆಕಾರ್ಡಿಂಗ್ನೋ ಒಂದು ಮೆಸೇಜೋ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಿರ್ತೀರ, ಅದೇ ರೀತಿ ನಿಮ್ಗೆ ಒಳ್ಳೇದಾಗಿದೆ. ಅದೇ ರೀತಿ ನೀವೊಂದು ರೆಕಾರ್ಡಿಂಗು ಒಂದು ಮೆಸೇಜ್ ನೀವು ಹಾಕೋದ್ರಿಂದ ಇನ್ನೊಂದು 4 ಜನಕ್ಕೆ ಒಳ್ಳೇದಾಗುತ್ತೆ. ಅಷ್ಟೇ ನಾವು ಜೀವನದಲ್ಲಿ ಮಾಡಬೇಕಾಗಿರೋದು ಅಷ್ಟೇ. ಅದಕ್ಕೋಸ್ಕರ ಕೇಳ್ಕೊತೀನಿ, ಪ್ಲೀಸ್ ಎಲ್ಲರಿಗೂ ರಿಸಲ್ಟ್ ಸಿಕ್ಕಿದ ಮೇಲೆ ಒಂದೇ ಒಂದು ವಾಯ್ಸ್ ಮೆಸೇಜ್ನ ಕೊಡಿ. ನಿಮ್ಮಿಂದ ತುಂಬ ಜನಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಅದರಲ್ಲೂ ಅದು ದೇವರು ನಿಮಗೆ ಕಷ್ಟ ಕಾಲದಲ್ಲಿ ಕೈ ಹಿಡ್ದೇ ಇಡ್ತಾನೆ. ಯಾರಿಗಾದ್ರೂ ಒಳ್ಳೇದು ಮಾಡಿದ್ರೆ ಕಷ್ಟ ಕಾಲದಲ್ಲಿ ನಮಗೆ ಕೈ ಹಿಡ್ದೇ ಇಡ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ.